ಫಸ್ಟ್ ರಿಯಾಕ್ಷನ್ ಮೊದಲನೇದು ಹೇಳ್ಬೇಕಾದ್ರೆ ಈಗ ಬರ್ತಿದ್ದಂಗೆ ಯೂಶಲಿ ಪ್ರೋಗ್ರಾಮ್ಗೆ ಹೋಗ್ತೀವಲ್ಲ, ಇವ್ರ ಪ್ರೋಗ್ರಾಮ್ ಬೇರೆ ತರ ಇರುತ್ತೆ. ಮನೆಗೆ ಹೋದ್ರೂ ಹೀಗೆ ಇರುತ್ತೆ, ಎಲ್ಲ ಕೂಗ್ತಾ ಇರ್ತಾರೆ, ಕಿರಿಸ್ತಾ ಇರ್ತಾರೆ. ಅದೇ ಥರ ಇಲ್ಲೂ ಕೂಡ ಅಟ್ಮಾಸ್ಫಿಯರ್ ಇದೆ, ಸಿನಿಮಾನು ಹಂಗೆ ಇದೆ. ಎಲ್ಲ ಮಜಾ ಇಟ್ಟಿರ್ತಾರೆ ಅವರು. ನೀವೇ ನೋಡಿದಿರಲ್ಲ, ನಾನೇನು ಹೇಳೋದು, ಎಲ್ಲವೂ ಇದೆ ಅದರಲ್ಲಿ. ಒಂದಿಷ್ಟೇ ಟ್ರೈಲರಲ್ಲಿ ಗ್ಲಾಮರ್ ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಎಲ್ಲದಕ್ಕಿಂತ ಈಗ ಬೇಕಿರೋಂಥ ಹಾರರು, ದೇವರು ಎರಡೂ ಇದೆ. ದೇವರು ದೆವ್ವ ಎಲ್ಲ ಇದೆ ಇದರಲ್ಲಿ, ಎಲ್ಲ ಎಲಿಮೆಂಟ್ಸು ಇದೆ. ಎಲ್ಲದಕ್ಕಿಂತ ನಿಮ್ಮ ಟೈಮಿಂಗ್ ಸೂಪರ್. ಅದು ಆ ಕಾಮಿಡಿ ಗಿಮಿಡಿ ಎಲ್ಲ ಚೆನ್ನಾಗಿದೆ. ನನಗೇನೋ ಇದೇ ಥರ ಥಿಯೇಟ್ರಲ್ಲಿ ಅಟ್ಮಾಸ್ಫಿಯರ್ ರಿಯಾಕ್ಷನ್ ಹಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಬರುತ್ತೆ ಮೋಸ್ಟ್ಲಿ, ಯಾಕಂದ್ರೆ 4ನೇ ತಲೆಮಾರು ಆಶೀರ್ವಾದ ಮಾಡಿರೋದು ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ಹಿಂಗೆ ಕಂಟಿನ್ಯೂ ಆಗಬೇಕಲ್ಲ, ಹಾಗೆ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿದೆ, ಸೂಪರ್. ಏನಾದ್ರು ನಿರೀಕ್ಷೆ ಇತ್ತಾ ಸರ್? ನಿಜವಾದ ನಿರೀಕ್ಷೆ ಇರಲಿಲ್ಲ. ನಾನು GST ಅಂದ್ರೆ ಏನಿದು ಅಂತ ಎಲ್ರಿಗೂ ಬಹಳ ಹೇಳ್ದಂಗೆ ಬೇಜಾರಾಗೋದಿದ್ದು. ಇಲ್ಲಿ ಸಖತ್ ಮಜಾ ಇದೆ. ಫಸ್ಟ್ ಟೈಮು ಒಂದು ಪ್ಯಾನ್ ಇಂಡಿಯಾ ಟೈಟ್ಲ್ ಇದೆ ಆಕ್ಚುಲಿ GST. ಇದು ಖುಷಿ ಕೊಡ್ತಿರೋದು ಈ GST ಇಲ್ಲೇ. GST ಅಂದ್ರೆ ಹೊಟ್ಟೆ ಎಲ್ಲ ಮೇಲಿದ್ದೆಲ್ಲ ಕೆಳಗಿಂದ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ ಖುಷಿ ಸ್ಟಾರ್ಟ್ ಆಗ್ತಿದೆ. ಚೇಂಜ್ ಮಾಡಲಿ ಆ GST ಅನ್ನೋದು ಎಲ್ಲರ ಜೀವನದಲ್ಲೂ ಈ ಥರ ಒಂದು ಹ್ಯಾಪಿ ಒಂದು ಸಡಗರ ಸ್ಟಾರ್ಟ್ ಆಗುತ್ತೆ. ಸರ್ ಅದೊಂದು ಮೆಸೇಜ್ ಕೊಟ್ಟರು, GST ಗೋ ಸಿ ಇನ್ ಥಿಯೇಟರ್. ಥಿಯೇಟರ್ ಬಂದು ಜನ ಸಿನಿಮಾ ನೋಡ್ಬೇಕು ಅಂತ. ಇಲ್ಲ, ಖಂಡಿತ ಒಂದೇ ಒಂದು ಬರ್ಬೇಕು. ಆಕ್ಚುಲಿ ನಾನು ಇವಾಗ 2-3 ಏನೋ ಒಂದು ಪಿಕ್ಚರ್ಗಳು ನೋಡಿದೆ. ನಾನು ಇವಾಗ ರೀಸೆಂಟ್ ಆಗಿ ಸ್ವಲ್ಪ ಫ್ರೀ ಇದೆ. ಪಿಕ್ಚರ್ಗಳು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬಟ್ ಅದೇನಂದ್ರೆ ಮೌತ್ ಏನೋ ಪಬ್ಲಿಸಿಟಿ ಆಗಿ ಸ್ಪ್ರೆಡ್ ಆಗೋ ಅಷ್ಟರಲ್ಲಿ ಥಿಯೇಟರ್ ಇರಲ್ಲ, ಹಂಗಾಗ್ತಾ ಇದೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ನಿಜವಾಗ್ಲೂ ತುಂಬಾ ಹೊಸ ಹೊಸ ಏನೋ ಡೈರೆಕ್ಟರ್ಗಳು ಹೊಸ ಹೊಸ ರೀತಿ ಸಿನಿಮಾಗಳು ಮಾಡ್ತಿದ್ದಾರೆ. ಕನ್ನಡಿಗರು ಎಸ್ಪೆಷಲಿ ಕನ್ನಡ ಉಳಿಬೇಕು, ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಪಿನಿಯನ್ 4 ಜನಕ್ಕೆ ಹೇಳಿ. ಅವಾಗ ತಾನೇ ಈ 4-5ನೇ ಏನೋ ಜನರೇಷನ್ಗೆ ಮುಂದುವರಿಯೋದೆ ಅಲ್ವಾ. ನಿಮ್ಮ ತಾತನ ಕ್ಲಾಸ್ ಹೊಡೆದಿಂದ ನಿಮ್ಮ ಅಪ್ಪನ ಕ್ಲಾಸ್ ಹೊಡೆದಿಂದ ನೀವು ಇವಾಗ ನೋಡಿ ನಿಮ್ಮ ಮಗ ಹೊಡಿಬೇಕು ಇವಾಗ ಕ್ಲಾಸು. ಎಲ್ಲರೂ ಖಂಡಿತ ಈ ಜನರೇಷನ್ ಹಿಂಗೆ ಮುಂದುವರಿಸ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಕನ್ನಡಿಗರಿಗೆ ಪ್ಲೀಸ್ ಕಮ್ ಅಂಡ್ ಎನ್ಕರೇಜ್. ನನಗೇನೋ ಈ ಅಟ್ಮಾಸ್ಫಿಯರ್ ನೋಡ್ರೆ ನೀವು ಕರೆಯೋದೇ ಬೇಕಾಗಿಲ್ಲ ಇಂಥ ಪಿಕ್ಚರ್ಗೆ. ಇದು ರಿಲೀಸ್ ಮಾಡಿದ್ರಲ್ಲ ನೋಡಿ, ಖಂಡಿತ ಜನ ಬರ್ತಾರೆ, ಸೂಪರ್ ಆಗಿರುತ್ತೆ. ಸಂದೇಶ್ ಅವರೇ ಎಲ್ಲಿದ್ದಾರೆ? ಬನ್ನಿ ಸ್ವಾಮಿ, ಖಂಡಿತ ಒಳ್ಳೇದಾಗ್ಲಿ. ಯಾಕಂದ್ರೆ ಇವರು ಅಷ್ಟೇ ಬಹಳ ಒಳ್ಳೆ ನಿರ್ಮಾಪಕರು. ಎಷ್ಟೋ ವರ್ಷಗಳಿಂದ ಎಷ್ಟೋ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು 34ನೇ ಸಿನಿಮಾ. ಖಂಡಿತ ಸ್ವಾಮಿ ಇನ್ನೊಂದಷ್ಟು ಸಿನಿಮಾಗಳು ಆಗಲಿ ನಿಮ್ಮಿಂದ. ಈ ಥರ ಅವ್ರು ಕೊಟ್ಟಂಗೆ ನಮಗೂ ಒಂದು ಚಾನ್ಸ್ ಕೊಡಿ. ಲಾಸ್ಟ್ ಪ್ರಶ್ನೆ ಇದು, ನಿಮ್ಮ ಶೈಲಿನಲ್ಲಿ ನಿಮ್ ವೆರೈಟಿ ವಿಶ್ ಟು ಸುಜನ್ ಲೋಕೇಶ್. ಐ ಲೈಕ್ ಇಟ್ ಸುಜನ್. ಇದೇ ನಮ್ಮ ವೆರೈಟಿ. ಅದೇ ಹಳೆತಿದ್ದು ಇವತ್ತವರೆಗೆ ಅದೇ ಹೇಳ್ತಾ ಇದ್ದೀನಿ. ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿರ್ದೇಶನದ ಜವಾಬ್ದಾರಿ ಅವರೇ ತೊಟ್ಟರು, ನಾಯಕನಾಗಿಯೂ ಕೂಡ ತೆರೆ ಮೇಲಿದ್ದಾರೆ. ನಾಯಕನ ಪಾತ್ರ ಹೊಸದಲ್ಲ, ಕತೆ ಹೆಣೆಯೋದು ಹೊಸದಲ್ಲ, ಆದ್ರೆ ಆಕ್ಷನ್ ಕಟ್ ಹೇಳೋದು ಸುಜನ್ ಲೋಕೇಶ್ ಪಾಲಿಗೆ ಹೊಸದಾಗಿತ್ತು. ಆದ್ರೆ ಒಂದು ದೊಡ್ಡ ಬಲ ಇವತ್ತು ಸ್ಪೆಷಲ್ ಅತಿಥಿಯಾಗಿ ಸಿನಿಮಾ ಜಗತ್ತಿಗೆ ಆಕ್ಷನ್ ಕಟ್ ಹೇಳಿರೋ ಉಪೇಂದ್ರ ಅವರು ಇದ್ದಾರೆ ಅಂತ. ಸುಜನ್, ಇವತ್ತಿನ ಈ ಸ್ಪೆಷಲ್ ಅಕೇಶನ್ ಎಲ್ಲರೂ ಕಾಯ್ತಿರೋದು ಸುಜನ್ ಮಾಡಿದ್ರೆ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ ಅಂತ. ಹಾಗಾದ್ರೆ ಇವಾಗ ಏನಾಗುತ್ತೆ? ಒಂದು ಎಲ್ಲರ ಮುಂದೆ ಕನ್ಫ್ಯೂಸ್ ಮಾಡ್ಕೋತೀನಿ, ಉಪ್ಪಿ ಸರ್ಗೆ ಸಿಕ್ಕಾಪಟ್ಟೆ ತಲೆತೀನಿ ನಾನು. ಎಸ್ಪೆಷಲಿ ಅವರು ಡೈರೆಕ್ಷನ್ ಮಾಡಲಿಲ್ಲ ಅಂದಾಗ ಅವ್ರ ಮನೆಗೆ ಹೋದಾಗಲೆಲ್ಲ ಅದೊಂದೇ ಹೇಳ್ತಾ ಇದ್ದೆ. ಯಾಕಂದ್ರೆ ಯಾವಾಗಲೂ ನಾನು ಹೇಳೋದು ಉಪ್ಪಿ ಸರ್ಗೆ, ಅವ್ರಿಗೆ ಭಯ ಕೂಡ ನನ್ನ ಹತ್ರ ಸ್ವಲ್ಪ ಆದ್ಮೇಲೆ ಮಾತಾಡೋದಕ್ಕೆ, ಯಾಕಂದ್ರೆ ತುಂಬಾ ತಲೆ ತಿಂತೀನಿ ಅಂತ. ಬಟ್ ನನ್ನ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ಉಪ್ಪಿ ಸರ್ ಕೂಡ ಬಹಳ ಪ್ರಮುಖರು. ಇವತ್ತು ನನ್ನ ಮೊದಲನೇ ಸಿನಿಮಾ ಡೈರೆಕ್ಟರ್ ಆಗಿ ನಾನು ಎಂಟ್ರಿ ಕೊಡ್ತಾ ಇರೋದು. ಆ ಒಂದು ಸಿನಿಮಾದಲ್ಲಿ ಆಕ್ಷನ್ ಕಟ್ ಹೇಳಾಯ್ತು. ಈಗ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಟ್ರೈಲರ್ಗೆ ಆಕ್ಷನ್ ನಾನು ಉಪ್ಪಿ ಸರ್ ಹೇಳ್ಬೇಕು ಅಂತ ಕೇಳ್ಬೋದು. ಯಾವ ಸ್ಟೈಲಲ್ಲಿ? ನಿಮ್ಮ ಸ್ಟೈಲ್ ಅಲ್ಲ, ನನ್ನ ಸ್ಟೈಲ್. ಕ್ಯಾಮ್ರಾ ಎಲ್ಲ ರೆಡಿ ಏನಪ್ಪ? ಅಪ್ಪ ನನ್ನ ಮನೆ ಕ್ಯಾಮ್ರಾ ಲೈಟ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಹಿಂಗೆ ಹೊಡಿಯೋಕೆ ಯಾರು ಸಿಗ್ತಾ ಇಲ್ಲ ಇಲ್ಲಿ. ಎಲ್ಲ ರೆಡಿನಾ? ಲ್ಯಾಪ್ಟಾಪ್ ರೆಡಿನಾ? ರೆಡಿ ಲೈಟ್ಸ್ ಸೌಂಡ್